ಲಾಠಿ ಚಾರ್ಜ್ ಮಾಡಿದಂತ ಕೇಂದ್ರ ಗೃಹ ಸಚಿವರಿಗೆ ಧಿಕ್ಕಾರ. ಅಮಿತ್ ಶಾ ಅವರ ರಾಜೀನಾಮೆ ಕೊಡಲೇಬೇಕು. ಪೊಲೀಸರನ್ನು ವಿದ್ಯಾರ್ಥಿಗಳನ್ನು ಪೊಲೀಸರು ಲಾಠಿಗಳಿಂದ ಹೊಡೆದು ತಲೆಗಳನ್ನೆಲ್ಲ ಹೊಡೆದು ಅವರಿಗೆಲ್ಲ ಕೂಡ ಗಾಯಗಳನ್ನು ಮಾಡಿದ್ದಾರೆ, ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದು ಅಲ್ಲದೆ ಹೊಗೆ ಬಾಂಬುಗಳನ್ನು ಕೂಡ ಹಾಕಿದ್ದಾರೆ ವಿದ್ಯಾರ್ಥಿಗಳ ಮೇಲೆ. ನಾವು ಕೇಳ್ತಾ ಇದ್ದೀವಿ ಕೇಂದ್ರ ಸರ್ಕಾರಕ್ಕೆ, ನಿಮ್ಮ ನರೇಂದ್ರ ಮೋದಿ ಅವರು ಕೇಳ್ತಾ ಇದ್ದೀವಿ, ಅಮಿತ್ ಶಾ ಅವರಿಗೆ ಕೇಳ್ತಾ ಇದ್ದೀವಿ, ನಾವು ವಿದ್ಯಾರ್ಥಿಗಳು, ನಾವು ಭಯೋತ್ಪಾದಕರಲ್ಲ, ನಮ್ಮ ಹಕ್ಕು ಹೋರಾಟ ಮಾಡುವಂತ ಹಕ್ಕು. ನಾವು ಹೋರಾಟ ಮಾಡಬೇಕಾದ್ರೆ ನೀವು ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡಿ ನಮ್ಮ ಮೇಲೆ ಹೊಗೆ ಬಾಂಬು ಹಾಕಿಸುವಂತ ಪರಿಸ್ಥಿತಿ ಏನಾಗಿತ್ತು ನಿಮಗೆ? 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ರೆ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟಕ್ಕೆ ಕೂಡ ನಾಂದಿ ಹಾಡ್ತೀವಿ ಅಂತ ಮುಖಾಂತರ ಹೇಳ್ತಾ ಇದ್ದೀನಿ ಬಂದ್ರೆ. ಇವತ್ತು ಎಲ್ಲಾ ವಿದ್ಯಾರ್ಥಿಗಳು ಇಡೀ ದೇಶಾದ್ಯಂತ ಇವತ್ತು ಒಂದಾಗಿದ್ದಾರೆ. ಇವತ್ತು ಹೋರಾಟಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಒಂದು ಉಗ್ರವಾದ ಹೋರಾಟಗಳನ್ನು ಮಾಡಿ ನಾವು ಎಲ್ಲಾ ಜಿಲ್ಲೆ ತಾಲೂಕು ಕೇಂದ್ರಕ್ಕೂ ಕೂಡ ಬಂದ್ ಮಾಡಕ್ಕೆ ಕೂಡ ಪ್ರಯತ್ನ ಪಡ್ತೀವಿ ಅಂತ ತಿಳಿಸ್ತಾ ಇದ್ದೀನಿ ಎಲ್ಲ ವಿದ್ಯಾರ್ಥಿಗಳು. ಇವತ್ತು ನಾವು ನೋಡ್ತಾ ಇದ್ದೀವಿ ಯಾವ ರೀತಿ ಇವತ್ತು ವಿದ್ಯಾರ್ಥಿಗಳನ್ನು ನೀಟ್ ಎಕ್ಸಾಮ್ ಬರೀತಾರೆ. 22 ವಿದ್ಯಾರ್ಥಿಗಳು 22 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೆದಂತ ಸಂದರ್ಭದಲ್ಲಿ ಮೇ 3ನೇ ತಾರೀಕು ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರೋದು ಕಂಡು ಬರುತ್ತದೆ. ಕೇಂದ್ರ ಸರ್ಕಾರ ಇವತ್ತು ಕೇಂದ್ರ ಸರ್ಕಾರ ಏನಿದೆ, ವಿದ್ಯಾರ್ಥಿಗಳ ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಮೇ 3ನೇ ತಾರೀಕು ಅದನ್ನು ಸೋರಿಕೆ ಮಾಡಿ ಅದನ್ನು ಲಕ್ಷಾಂತರ ರೂಪಾಯಿಗಳಿಗೆ ಮಾರಾಟ ಮಾಡಿಕೊಂಡಿದ್ದಾರೆ ಬಿಜೆಪಿ ಸರ್ಕಾರ. ಅದರ ವಿರುದ್ಧ ಎಸ್ಎಫ್ಐ, ಡಿವೈಎಫ್ಐ ಮತ್ತು ಕಾಂಗ್ರೆಸ್ ಪಾರ್ಟಿಗಳ ನೇತೃತ್ವದಲ್ಲಿ ದಿಲ್ಲಿಯ ಜಂತರ್ ಮಂತರ್ನಲ್ಲಿ ಸುಮಾರು 22 ದಿನಗಳಿಂದ ಕೂಡ ಹೋರಾಟ ನಡೀತಾ ಇತ್ತು ಶಾಂತಿಯುತವಾಗಿ. ಈ ತರ ಶಾಂತಿಯುತವಾಗಿ ಹೋರಾಟ ನಡೆದಂತ ಸಂದರ್ಭದಲ್ಲಿ ಅಲ್ಲಿ ಶಿಕ್ಷಣ ತಜ್ಞರು, ಪರಿಸರವಾದಿಗಳಂತ ಸೋನಂ ವಾಂಗ್ಚುಕ್ ಅವರು ಕೂಡ ಅಲ್ಲಿ 22 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹದಲ್ಲಿ ಈ ಒಂದು ನೀಟ್ ಅಕ್ರಮವನ್ನು ತಡೆದು ಕ್ವಶನ್ ಪೇಪರ್ ಲೀಕ್ ಆಗಿದ್ದಕ್ಕೆ ನಡೆಯುವಂತಹ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿರುವಂತಹ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ನೀಟ್ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿರುವಂತಹ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ. ಕೂಡಲೇ ಕೇಂದ್ರ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಲೇಬೇಕು. ಕೂಡಲೇ ಕೇಂದ್ರ ಶಿಕ್ಷಣ ರಾಜೀನಾಮೆ ಕೊಡಲೇಬೇಕು. ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು. ಬಿಜೆಪಿ ಸರ್ಕಾರ ರೂಪಣೆ ಮಾಡಿ ರೂಪರೇಷೆಗಳ ಮುಖಾಂತರ ನಾವೆಲ್ಲ ಒಗ್ಗಟ್ಟಾಗಬೇಕಂತ ಹೇಳಿ ಈ ಒಂದು ಹೋರಾಟವನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ.